ನಾನು 40 ಕೊಡ್ತೇನೆ ಹೇಳಿ 25 ಲಕ್ಷ ರೂಪಾಯಿ ತಕ್ಷಣದಲ್ಲಿ ಬಿಡುಗಡೆ ಮಾಡಿ. ಆ ಹಣ ನಮಗೆ ಬಂದು ಜಿಲ್ಲಾಧಿಕಾರಿಗಳಿಗೆ ಒಂದು ಗ್ರಾಮದಲ್ಲಿ ಒಂದು ಸಲಕ್ಕೆ 50 ಲಕ್ಷ ರೂಪಾಯಿಗೂ ಕೊಡ್ಬೋದು. 1 ಲಕ್ಷ ಕೊಟ್ಟರು ಮತ್ತು 49 ಕೊಡಬೇಕು ಅಂತ ಕೇಳಿದ್ದು ಬರಲ್ಲ. ಈಗಾಗಲೇ 10 ಲಕ್ಷ ರೂಪಾಯಿ ಅನಂತಕುಮಾರ್ ಹೆಗಡೆ ಅವರು ಕೊಟ್ಟಿದ್ದಕ್ಕೆ ಈ ಹಣವನ್ನು ನೀವು ಬಿಡುಗಡೆ ಮಾಡಿ ಬರಲ್ಲ. ಅಲ್ಲಲ್ಲ, ಹೊಸೂರು ಗ್ರಾಮದಲ್ಲಿ ರಾಮಕೃಷ್ಣ ಹೆಗಡೆ ಅವರು ರಾಜ್ಯಸಭಾ ಸದಸ್ಯರಿದ್ದಾಗ ಶಂಕರ್ ಮತ್ತು ಇಲ್ಲಿ ಇವರು ಕೊಟ್ಟಾಗಿದೆ. ಯಾರು ಅನಂತಕುಮಾರ್ ಹೆಗಡೆ ಅವರು 10 ಲಕ್ಷ ಕೊಟ್ಟಾಗಿದೆ. ಹಾಗಾಗಿ ಮತ್ತೆ ಕೊಟ್ಟಿದ್ದು ಬರಲ್ಲ ಹೇಳಿ ಆ ಹಣ ವಾಪಸ್ ಡಿ ಕೆ ಪ್ರಸಾದ್ 25 ಲಕ್ಷ ಒಂದ್ಸಲ, 20 ಲಕ್ಷ 15 ಲಕ್ಷ 40 ಲಕ್ಷ ವಾಪಸ್ ಬೇಕು. ಮೊನ್ನೆ ಅವರು ಮತ್ತೆ ಅಡಿಗೆ ಹಾಲ್ ಇದೆಯೋ ಆ ಹಾಲ್ ಮೇಲೆ ಡೈನಿಂಗ್ ಹಾಲ್ ಮೇಲೆ ನೆಲಕ್ಕೆ ಗ್ರೈನೇಟ್ ಹಾಕುವಂಥ ಕೆಲಸವನ್ನು ನಾವು ಸ್ವಲ್ಪ ಹಣವನ್ನು ಹಾಕಿ ಅದನ್ನು ಪೂರ್ಣಗೊಳಿಸ್ತೀವಿ. ಇನ್ನೇ 2 ಕೋಟಿ ರೂಪಾಯಿ ಹಣ ಇದ್ದರೆ ಅದನ್ನು ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಮೊನ್ನೆ ನಾವೆಲ್ಲರೂ ಸಂಘದ ಪ್ರಮುಖ ಸುಮಾರು 25 ಜನ ಎಲ್ಲವರು ಸೇರಿ ಸಿರ್ಸಿ ಹೋಗಿ ಮಾನ್ಯ ಹಾಲಿ ಶಾಸಕರಾಗಿರ್ತಕ್ಕಂಥ ಭೀಮಣ್ಣ ನಾಯಕರನ್ನು ಭೇಟಿಯಾಗಿ ಮಾನ್ಯ ಬಂಗಾರಪ್ಪನವರು ಶಂಕುಸ್ಥಾಪನೆಯನ್ನು ಮಾಡಿರ್ತಕ್ಕಂಥ ಸಭಾಭವನಕ್ಕೆ ಹೆಚ್ಚು ಕಡಿಮೆ 20 ವರ್ಷಗಳು ಕಳೆದು ಹೋಗಿದೆ. ಅದು ಪೂರ್ಣಗೊಳ್ಳಲಿಲ್ಲ ಇನ್ನುವರೆಗೂ ಹಣದಲ್ಲಿ. ಇನ್ನು 2 ಕೋಟಿ ರೂಪಾಯಿ ಹಣವನ್ನು ತಾವು ಕೊಟ್ಟರೆ ಅದನ್ನು ಪೂರ್ಣಗೊಳಿಸ್ತೀವಿ ಅನ್ನೋ ವಿಚಾರ ಇದೆ. ಅವರು ಈಗಾಗಲೇ 50 ಲಕ್ಷ ರೂಪಾಯಿ ನಿರ್ಮಿತಿ ಅವರ ಮುಖಾಂತರ ನಾನು ಹಣವನ್ನು ಕೊಟ್ಟಿದ್ದೇನೆ. ಸ್ವಲ್ಪ ದಿನದಲ್ಲಿ ಆ ಕೆಲಸ ಪ್ರಾರಂಭ ಆಗುತ್ತೆ. ಜೊತೆಗೆ 1 ಕೋಟಿ ರೂಪಾಯಿ ಹಣವನ್ನು ನಾನು ಕೊಡ್ತೇನೆ, ಅದನ್ನು ಬೇಗನೆ ಪೂರ್ಣಗೊಳಿಸಿ ಅನ್ನುವಂಥ ವಿಚಾರವನ್ನು ಸೂಚನೆಯನ್ನು ಕೊಟ್ಟಿದ್ದಾರೆ. ನಿರ್ಮಿತಿಯ ಅಧಿಕಾರಿ ವರ್ಗದವರು ಬಂದು ಎಸ್ಟಿಮೇಷನ್ ಎಲ್ಲ ಜಾಗವನ್ನು ಪರಿಶೀಲನೆ ಮಾಡಿ ಕಾಮಗಾರಿ ಮಾಡೋದ್ರ ಬಗ್ಗೆ ನಮ್ಮ ಹತ್ರ ಮಾಹಿತಿ ತಗೊಂಡು ಹೋಗಿದ್ದಾರೆ. ಜೊತೆಗೆ ಅವರು ಸಹ ಒಟ್ಟು 1.5 ಕೋಟಿ ಹಣವನ್ನು ಸಾಕಷ್ಟು ಸಮುದಾಯ ಭವನಗಳಿಗೆ ಸಿದ್ದಾಪುರ ತಾಲೂಕಿನಲ್ಲಿ ಕೊಟ್ಟಿದ್ದಾರೆ. ಅವರನ್ನು ಅದು ಒಕ್ಕಲಿಗ ಸಮಾಜ ಇರ್ಬೋದು, ಮಡಿವಾಳ ಸಮಾಜ ಇರ್ಬೋದು, ಮುಸ್ಲಿಂ ಸಮಾಜ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಲಿಂಗಾಯತ್ ಇರ್ಬೋದು, ಹೀಗೆ ಸಾಕಷ್ಟು ಸಮುದಾಯ ಭವನಗಳಿಗೆ ಹಣವನ್ನು ನಾವು ಈಗಾಗಲೇ ಬಿಡುಗಡೆಯನ್ನು ಮಾಡಿದ್ವಿ. ನಮ್ಮ ಸಮುದಾಯ ಭವನಕ್ಕೂ ಕೊಡಬೇಕು ಅಂತ ಕೇಳಿದಾಗ ನಮಗೆ 1.5 ಕೋಟಿ ಹಣವನ್ನು ನಾನು ಕೊಡ್ತಾ ಇದ್ದೀನಿ. ಅದರಲ್ಲಿ 50 ಲಕ್ಷ ರೂಪಾಯಿ ಈಗಾಗಲೇ ಕೊಟ್ಟ ಬಿಡುಗಡೆ ಮಾಡಿ ಆಗಿದೆ. ಇನ್ನೂ 1 ಕೋಟಿಯನ್ನು ತಕ್ಷಣ ಕೊಡ್ತೇನೆ. ಯಾವ ಕಾರಣಕ್ಕೂ ಅದನ್ನು ಬರುವಂಥ ಮದುವೆ ಸೀಜನ್ ಒಳಗಡೆಗೆ ಅದನ್ನು ಪೂರ್ಣಗೊಳಿಸಿ ನೀವು ಸಾರ್ವಜನಿಕರಿಗೆ ಆ ಸಭಾಭವನದ ಉಪಯೋಗಕ್ಕೆ ಬಿಟ್ಟುಕೊಡಬೇಕು ಅನ್ನುವಂಥ ವಿನಂತಿಯನ್ನು ಸಹ ಅವರು ಮಾಡಿದ್ದಾರೆ. ಹಾಗಾಗಿ ಸಿದ್ದಾಪುರ ತಾಲೂಕಿನ ಸಮಸ್ತ ನಾಮಧಾರಿ ಸಮಾಜದ ಪರವಾಗಿ ನಾವು ಅಭಿವೃದ್ಧಿ ಸಂಘದವರು ಮಾನ್ಯ ಭೀಮಣ್ಣ ನಾಯಕರಿಗೆ ನಾವು ಈ ಹಣವನ್ನು ಕೊಟ್ಟು ನಮ್ಮ ಕಾಮಗಾರಿಯನ್ನು ಪೂರ್ಣಗೊಳಿಸಲಿಕ್ಕೆ ಸಾಕಷ್ಟು 20 ವರ್ಷದ ಮೇಲಾಗಿತ್ತು ಅದನ್ನು ಕೊಡ್ತಾ ಇತ್ತು. ಅದು ಇಲ್ಲಿವರೆಗೂ ನಮಗೆ ಪೂರ್ಣಗೊಳಿಸೋಕ್ಕಾಗಿಲ್ಲ. ಆ ಪೂರ್ಣಗೊಳಿಸುವಂಥ ಕಾರ್ಯಕ್ಕೆ ಅವರು ಕೈ ಹಾಕಿ ನಮಗೆ ಸಪೋರ್ಟನ್ನು ಮಾಡ್ತಾ ಇರೋದ್ರಿಂದ ನಾವು ಅವರಿಗೆ ಅಭಿನಂದನೆಯನ್ನು ಹೇಳಬೇಕು. ಇವತ್ತು ಮಾಧ್ಯಮಗಳು ವಿಶೇಷವಾಗಿ ತಮ್ಮನ್ನು ಕರೆದು ಇವತ್ತು ನಾವು ಅದನ್ನು ನೀಡುತ್ತಾ ಇದ್ದೇವೆ. ನಂತರದಲ್ಲಿ ಬೇರೆ ಬೇರೆ ವಿಧಾನದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸುವಂಥ ಕೆಲಸಗಳಿಗೆ ನಮ್ಮದು ಉದ್ಘಾಟನೆಯ ಸಂದರ್ಭದಲ್ಲಿ ಯಾರ್ಯಾರು ಅದಕ್ಕೆ ಹಣಕಾಸಿನ ಸಹಾಯವನ್ನು ಕೊಟ್ಟಿದ್ರು ಅವರು ಎಲ್ಲವನ್ನೂ ಅಭಿನಂದಿಸಬೇಕು ಅನ್ನೋಂಥ ವಿಚಾರ ಇದೆ. ಹಾಗಾಗಿ 2026-27 ಒಂದು ಹಂತದಲ್ಲಿ ಅಂದರೆ ಮುಂದಿನ ಮದುವೆ ಮೇ ಒಳಗಡೆಗೆ ಒಂದು ದಿನಾಂಕವನ್ನು ನಿಗದಿ ಮಾಡಿದ್ದು ಆ ಸಭಾಭವನವನ್ನು ಅತಿ ವಿಜೃಂಭಣೆಯಿಂದ ಉದ್ಘಾಟನೆಯನ್ನು ಮಾಡುವಂಥ ಯೋಜನೆಯನ್ನು ನಾವು ಮಾಡಿ ಇಲ್ಲಿವರೆಗೆ ಕಟ್ಟಡ ಆಗಬೇಕು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಸಾಕಷ್ಟು ಜನರಿಗೆ ಹೋಗಿದ್ವಿ. ಅದಕ್ಕಾಗಿ ಸಮಾಜದ ನಮ್ಮ ನಾಯಕರು ಉಳಿದಂಥವರಿಗೂ ಸಹ ನಾವು ಕರೆ ಕೊಡ್ತಾ ಇರೋದು ಏನು ಅಂದರೆ ಮಾನ್ಯ ಶಾಸಕರು, ಸಂಸದರು ಉಳಿದವರ ಹಣದಲ್ಲೇ ನಾವು ಕಟ್ಟಡವನ್ನು ಕಟ್ತೀವಿ ಅಲ್ಲ. ನಾವೆಲ್ಲರೂ ಈ ಹಿಂದೆ ಸರ್ಕಾರವನ್ನು ಕೊಟ್ಟಿದ್ದು ಅದೇ ರೀತಿಯಲ್ಲಿ ಈ ಕಟ್ಟಡವನ್ನು ಪೂರ್ಣಗೊಳಿಸ್ತೀವಿ. ಆ ಕಟ್ಟಡವನ್ನು ಪೂರ್ಣಗೊಳಿಸಲಿಕ್ಕೆ ಇನ್ನೂ ಸ್ವಲ್ಪ ಹಣದ ಕೊರತೆ ಬೀಳುತ್ತೆ. ಆ ಹಣದ ನೆರವನ್ನು ನಮ್ಮ ಸಮಾಜದವರು ಕೆಲಸ ಪ್ರಾರಂಭ ಮಾಡಿ ಆ ನಂತರ ಕೊಡ್ತೇವೆ ಅನ್ನುವಂಥ ಮಾತನ್ನು ಸಾಕಷ್ಟು ಬಾರಿ ಹೇಳಿದ್ದು. ಈಗ ನಾವು ಅದನ್ನು ಕೆಲಸ ನಡೀತಾ ಇದೆ, ಅದನ್ನು ನಿಲ್ಲಿಸಿಲ್ಲ. ನಾವು ಈಗಾಗಲೇ ಮತ್ತೆ ನಾವು 50 ಲಕ್ಷ ಕೊಟ್ಟಿದ್ದಾರೆ, ಆ ಕೆಲಸನೂ ಪ್ರಾರಂಭ ಆಗುತ್ತೆ. ಹಾಗಾಗಿ ಬರುವಂಥ ಬೇಸಿಗೆಯಲ್ಲಿ ಆ ಕಾರ್ಯವನ್ನು ಪೂರ್ಣಗೊಳಿಸಿ ಆ ಸಭಾಭವನವನ್ನು ನಾವು ಪೂರ್ಣಗೊಳಿಸುವಂಥ ಗುರಿ ಇಟ್ಟುಕೊಂಡಿದ್ದಕ್ಕೆ ಅದಕ್ಕೆ ಕೊರತೆ ಬೀಳುವಂಥ ಹಣದ ನೆರವನ್ನು ಯಾರ್ಯಾರಿಂದ ಸಾಧ್ಯವೋ ಅವೆಲ್ಲರೂ ಕೊಡಬೇಕು ಅಂತ ವಿನಂತಿಯನ್ನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ ಆ ಸಮುದಾಯ ಭವನ ಓಪನ್ ಆದ ನಂತರದಲ್ಲಿ ನಮಗೆ ಸಮುದಾಯ ಭವನವನ್ನು ಕಟ್ಟಿಸಿದಷ್ಟೇ ನಮ್ಮ ಕೆಲಸ ಅಲ್ಲ, ಈ ಸಮಾಜವನ್ನು ಆರ್ಥಿಕವಾಗಿಯೂ ಶೈಕ್ಷಣಿಕವಾಗಿಯೂ ಸಾಮಾಜಿಕವಾಗಿ ಮೇಲೆತ್ತುವಂಥ ಪ್ರಯತ್ನವನ್ನು ನಾವೆಲ್ಲರಿಗೂ ಮಾಡಲಿಕ್ಕೆ ಸಂಘದವರು ಬದ್ಧರಿದ್ದೀವಿ ಅಂತ ಸಹ ತಮ್ಮನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಶಾಸಕರು
ಸಮಾಜದ ಈ ರಾಜ್ಯದಲ್ಲಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಯಾರ್ಯಾರು ಬರ್ತಾರೋ ಅವನ್ನೆಲ್ಲ ಕಳಿಸಿ ಸರ್ಕಾರದ ನಿಯಮಾವಳಿ, ಸರ್ಕಾರದ ಹಣವನ್ನು ನಾವು ಬಳಕೆ ಮಾಡಿರೋದ್ರಿಂದ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಆ ಒಂದು ಉದ್ಘಾಟನಾ